ದೇವರಾಜೇಗೌಡರ ಹೊಸ ಬಾಂಬೆನಲ್ಲೇ ಪೆನ್ ಡ್ರೈವ್ ಪ್ರಕರಣಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡೋಕೆ ನಿರಾಕರಿಸಿದ್ದಾರೆ. ದೇವರಾಜೇಗೌಡರ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಡಲು ಡಿಕೆ ಶಿವಕುಮಾರ್ ಅವರು ನಿರಾಕರಿಸಿದ್ದಾರೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಟ್ವಿಸ್ಟ್ ಅನ್ನ ಕೊಟ್ಟಿರೋದು ದೇವರಾಜೇಗೌಡ. ಸೊ ಈಗ ದೇವರಾಜೇಗೌಡರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸಿದ್ದಾರೆ. ಸೊ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್, ದೇವರಾಜೇಗೌಡರು ಏನು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. 100 ಕೋಟಿಯ ಆಫರ್, ಅದರ ಜೊತೆಗೆ 4 ಸಚಿವರ ಕಮಿಟಿಯನ್ನ ಮಾಡಿಕೊಂಡಿದ್ದಾರೆ. ಇದರ ಹಿಂದೆ ಎಲ್ಲ ಇರೋದು ಅವರೇ. ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳೋದಕ್ಕೆ ಹೇಳಿದ್ದೆ ಡಿಕೆ ಶಿವಕುಮಾರ್ ಅವರು. 100 ಕೋಟಿ ಆಫರ್ ಅನ್ನ ಕೊಟ್ಟರು, 5 ಕೋಟಿ ಕ್ಯಾಶ್ ಅನ್ನ ಕೂಡ ಕೊಡಕ್ ಬಂದಿದ್ರು ಬೋರಿಂಗ್ ಕ್ಲಬ್ ನಲ್ಲಿ ರೂಮ್ ನಂಬರ್ 110ರಲ್ಲಿ ಅಂತ. ಸೊ ಈಗ ಅದಕ್ಕೆ ಉತ್ತರವನ್ನ ಪ್ರತಿಕ್ರಿಯೆಯನ್ನ ಕೊಡೋಕೆ ಡಿಕೆ ಶಿವಕುಮಾರ್ ಅವರು ನಿರಾಕರಿಸಿದ್ದಾರೆ. ಸೊ ಇದು ಮತ್ತೊಂದು ರಾಜಕೀಯವಾದಂಥ ತಿರುವುಗಳನ್ನ ಕೊಡೋಕೆ ನಾಂದಿ ಹಾಡ್ತಾ ಇದೆ. ಬಟ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಈಗ ಮಾಡ್ತಾ ಇರುವಂತಹ ಆರೋಪ ಇರೋದೆ. ಒಂದ್ ಕಡೆಗೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇನ್ನೊಂದ್ ಕಡೆಗೆ ಆ ಕಡೆಯಿಂದ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಸೊ ಈ ಎಲ್ಲ ಆರೋಪಗಳ ಮಧ್ಯದಲ್ಲಿ ಮತ್ತೊಂದಿಷ್ಟು ರಾಜಕೀಯ ಬಿರುಸು ನಾಳೆಯಿಂದ ಪಡೆದುಕೊಳ್ಳುತ್ತೆ. ದೇವರಾಜೇಗೌಡರ ಈ ಆರೋಪದ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಪ್ರಿಯಾಂಕಾ ಖರ್ಗೆ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಾಗ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಾಗ ಅವರು ಹೇಳಿದ್ರು ಇದನ್ನ ಸುಳ್ಳು, ಇದು ನಿರಾಕರಿಸಿದ್ದಾರೆ ಅವರು.